ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕರ್ನಾಟಕ ಪೌರ ಸೇವಾ ನೌಕರರ ಸಂಘ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ ಮುಷ್ಕರ ಬೆಂಬಲಿಸಿ ಸೊರಬ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ತಮ್ಮ ಮನವಿ ಸಲ್ಲಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಈ ದಿನ ಮುಷ್ಕರವನ್ನು ಪ್ರಾರಂಭ ಮಾಡಿರುತ್ತೇವೆ. ಈ ಮುಷ್ಕರದ ಉದ್ದೇಶ ಏನಂದರೆ, ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತಂದು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ತಮ್ಮ ಸರ್ಕಾರದ ಮನವಿ ಮಾಡಿಕೊಳ್ಳಲು ಈ ದಿನ ಮುಷ್ಕರವನ್ನು ಪ್ರಾರಂಭ ಮಾಡಿರ್ತೇವೆ. ನಮ್ಮ ಬೇಡಿಕೆ ಈಡುವವರೆಗೂ ನಾವು ಮುಷ್ಕರವನ್ನು ಕೈ ಬಿಡುವುದಿಲ್ಲ. ಹಾಗೂ ಮತ್ತು ಎಲ್ಲ ಸ್ಯಾನಿಟೈಸರ್ ಆಗಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ಅಥವಾ ಯಾವುದೇ ಲೋಡಸ್ ಟ್ಯಾಕ್ಟ್ರಿ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಅಪ್ಪಣೆ ಮೇರೆಯಂತೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಪ್ರಾರಂಭ ಮಾಡಿರ್ತೇವೆ. ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಇದುವರೆಗೂ 2 ಅಲ್ಲ 3 ಸರಿ ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡಿರ್ತಾರೆ. ಹಾಗೆ ಡ್ರೈವರ್ಗಳಾಗಿರ್ಬೋದು, ಅಥವಾ ವಾಟರ್ ಸಪ್ಲೈ ಆಗಿರ್ಬೋದು, ಲೋಡರ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು, ಹಾಗೂ ಸ್ಯಾನಿಟೈಸರ್ ಮೆಸೆಂಜರ್ ಆಗಿರ್ಬೋದು, ಎಲ್ಲರನ್ನೂ ಇದುವರೆಗೂ ಯಾವುದೇ ರೀತಿ ನಮ್ಮ ಪರ್ಮನೆಂಟ್ ಆಗಿರೋದಿಲ್ಲ ಅಥವಾ ಒಂದು ನೇರ ಪಾವತಿ ಆಗಿರೋದಿಲ್ಲ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ 25-30 ವರ್ಷಗಳಿಂದ ಇದೇ ಸೇವೆಯಲ್ಲಿ ದುಡ್ಕೊಂತ ಬಂದಂಥ ಎಷ್ಟೋ ಜನಗಳು ಈಗ ಎಷ್ಟೋ ಜನ ನಮ್ಮಲ್ಲಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಸರ್ವಿಸ್ ಮಾಡಿ ಕೆಲಸ ಇಲ್ಲದೇ, ಪರ್ಮನೆಂಟ್ ಇಲ್ಲದೇ, ಅವ್ರಿಗೆ ಯಾವುದೇ ಭವಿಷ್ಯ ನಿಧಿ ಇಲ್ಲದೇ ಅವ್ರದ್ದು ಸಂಸಾರದ್ದು ಬೀದಿ ಪಾಲಾಗೋಂಥ ಪರಿಸ್ಥಿತಿ ಬಂದೈತಿ. ಮುಂದೆ ಇನ್ನೂ ಈ ಸರ್ಕಾರ ಮುಗಿಯೋದ್ರೊಳಗೂ ಇನ್ನೂ ಸಾಕಷ್ಟು ಜನ ಬೀದಿ ಪಾಲಾಗೋಂಥ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಸಾಮಾನ್ಯವಾಗಿ ನಮ್ಮಂಥ ಬಡವರ ಕಷ್ಟನ ಅರ್ಥ ಮಾಡ್ಕೊಂಡು ಇನ್ನು ನಮ್ಮಂಥ ಎಷ್ಟೋ ಜನ ಪೌರ ಕಾರ್ಮಿಕರಾಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಲೋಡರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನು ಕಾಯಂ ನೌಕರನ್ನು ಪರಿಗಣಿಸಿ ನಮಗೂ ನಮ್ಮ ಸೇವಾ ಭದ್ರತೆ ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇವೆ. ಹಾಗೆ ನಮ್ಮಲ್ಲಿ ಪೌರ ಕಾರ್ಮಿಕರು ಪರ್ಮನೆಂಟ್ ಆಗಿರುವಂಥ ಎಷ್ಟೋ ನೌಕರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಅವರಿಗೆ ಸೇವಾ ನಿಧಿ, ಸಂಜೀವಿನಿ ಜ್ಯೋತಿ, ಇನ್ನೂ ಮುಂತಾದ ಬೇಕಾದ ಸೌಲಭ್ಯಗಳನ್ನು ಸರ್ಕಾರಿ ನೌಕರಿಗೆ ಕೊಡಂತಾನೆ ಅವರಿಗೂ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ಏನು ನಮಗೆ ದಿನಗೂಲಿ ನೌಕರರು ಬೇಡಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸರ್ಕಾರ ಪರಿಗಣಿಸುತ್ತೆ ಮುಂದಿನ ದಿನಗಳಲ್ಲಿ. ಮತ್ತು ನಮಗೇನು ದಿನಗೂಲಿ ನೌಕರರು ಇದ್ದಾರೆ, ಅವರು ನಮಗೆ ಏನು ಅರ್ಬನ್ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳಿಗೆ ಏನು ಕಾಯಂ ನೌಕರರು ಎಷ್ಟು ಅವಶ್ಯಕತೆ ಇರ್ತದೋ, ಈಗ ಸುಮಾರು ನಗರ ಸ್ಥಳೀಯ ಸಂಸ್ಥೆಗಳು ನಡೀತಾ ಇರೋದು ಕೂಡ ಏನು ದಿನಗೂಲಿ ನೌಕರರು ಏನಿದ್ದಾರೆ, ವಾಟರ್ ಸಪ್ಲೈಯಲ್ಲಿರ್ಬೋದು ಅಥವಾ ಸ್ವಚ್ಛತೆ ವಿಭಾಗದಲ್ಲಿರ್ಬೋದು, ದಿನಗೂಲಿ ನೌಕರರಿಂದಲೇ ಕೂಡ ಆಫೀಸ್ ಕಾಂಟ್ರಿಬ್ಯೂಷನ್ 50% ಇದೆ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ. ಸೊ ಅವ್ರ ಬೇಡಿಕೆನೂ ಕೂಡ ನ್ಯಾಯಯುತವಾಗಿದ್ದು ಅವ್ರ ಬೇಡಿಕೆಗಳನ್ನು ಸರ್ಕಾರ ಪರಿಗಣಿಸುತ್ತೆ ಅನ್ನೋ ವಿಶ್ವಾಸದಲ್ಲಿ ಅವ್ರ ಬೇಡಿಕೆನ ನಾವು ಏನು ಸ್ವೀಕಾರ ಮಾಡಿ ಅದನ್ನು ನಾವು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸೋದಕ್ಕೆ ಕ್ರಮವನ್ನು ಕೈಗೊಳ್ತೇವೆ.